ಏನಮ್ಮ ಶ್ರದ್ಧಾ, ಈಗ ಸಮಾಧಾನ ನಿನಗೆ? ಭುವನ್, ನಿನಗೂ ಖುಷಿನಾ? ಅಲ್ಲಿ ಹೋಗೋದು ಬೇಡ ಅಂತೇಳಿ ಅಷ್ಟು ಹೇಳಿದೆ ನಾನು, ಆದರೆ ನೀವು ಹಠ ಮಾಡಿದಿರಿ. ಈಗೇನು ಹೇಳ್ತೀರಿ? ಈಗ ಅಂಥದ್ದೇನೂ ಆಗಿಲ್ವಲ್ಲ ಅಪ್ಪಾಜಿ. ಇನ್ನೂ ಏನಮ್ಮ ಆಗಬೇಕಾಗಿತ್ತು? ಮಧ್ಯರಾತ್ರಿ ನಾವು ಅಲ್ಲಿ ಹೋಗಿ ಪಟೇಲನ ಕೈಗೆ ಸಿಗಾಕೊಂಡು ನಾವು ನಮ್ಮ ಮರ್ಯಾದೆನ ಕಳ್ಕೋಬೇಕಾಗಿತ್ತು ಅಂತ ನೀವು ಹೇಳ್ತಾ ಇರೋದು? ನಮ್ಮಿಂದಾಗಿ ಅವನು ಅನ್ನ ನೀರು ತಗೊಳ್ಳೋ ಹಾಗಾಯ್ತು. ಇಲ್ಲದೆ ಹೋಗಿದ್ರೆ ಅವ್ನು ನೋಡು ಭುವನ್, ಅವನೊಬ್ಬನಿಗೋಸ್ಕರ ಎಲ್ಲರನ್ನು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಇಂಥ ಹುಚ್ಚಾಟ ಎಲ್ಲ ಇನ್ನು ಮುಂದೆ ಇರೋದಿಲ್ಲ. ಇಲ್ಲಿ ಮುಗೀತಿದ್ದು. ಹಾಗಾದ್ರೆ ಹೇಗೆ ಅಪ್ಪಾಜಿ? ನಾವು ಹೇಗಾದ್ರೂ ಶ್ರದ್ಧಾ ಪ್ಲೀಸ್, ಪಚ್ಚಿ ಸಮಸ್ಯೆಗೆ ಏನಾದ್ರು ಒಂದು ದಾರಿ ಹುಡ್ಕೋಣ. ಆದರೆ ಇಂಥ ಸಾಹಸಗಳೆಲ್ಲ ಬೇಡವೇ ಬೇಡ ಅಷ್ಟೇ. ಅಲ್ಲ ದನಿಗಳೇ, ನಾನು ಹೇಳಿದ್ದು ಅರ್ಥ ಆಯ್ತು ತಾನೇ? ಮಾತು ಬೆಳೆಸ್ಬೇಡಿ. ಈ ಸಮಸ್ಯೆಗೆ ಏನಾದ್ರು ಒಂದು ದಾರಿ ಹುಡ್ಕೋಣ. ಸರಿ, ಟೈಮ್ ಆಗಿದೆ, ಹೋಗಿ ಮಲ್ಕೊಳ್ಳಿ.